ಜೈ ಹಿಂದ್. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಉದಯದೊಂದಿಗೆ ಭಾರತದ ರಾಷ್ಟ್ರೀಯತೆ ಉದಯವಾಯಿತು ಅಂತ ಹೇಳಿದ ಬ್ರಿಟಿಷ್ ಲೇಖಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಕೋಪಲ್ಯಾಂಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬ್ರಿಟಿಷರ ಆಡಳಿತದಲ್ಲಿ ಭಾರತೀಯರಿಗೆ ಪ್ರಥಮ ಬಾರಿಗೆ ಭಾಗವಹಿಸಲು ಅವಕಾಶ ನೀಡಿದ ಕಾಯ್ದೆ ಯಾವುದು? ಬ್ರಿಟಿಷರ ಆಡಳಿತದಲ್ಲಿ ಭಾರತೀಯರಿಗೆ ಫಸ್ಟ್ ಟೈಮ್ ಭಾಗವಹಿಸೋಕ್ಕೆ ಅವಕಾಶ ನೀಡಿದ ಕಾಯ್ದೆ ಯಾವುದು? ಸರಿಯಾದ ಉತ್ತರ 1861ರ ಕಾಯ್ದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ 100 ಪ್ರಮುಖ ಪ್ರಶ್ನೆಗಳನ್ನು ನೋಡ್ತೀವಿ. ತುಂಬ ಜನ ಸ್ನೇಹಿತರು ನಮಗೆ ಕಮೆಂಟ್ ಮಾಡಿದರು, ಸ್ವಲ್ಪ ಡೀಪ್ ಕ್ವಶನ್ನ ತೆಗೀರಿ ಮತ್ತು ಚಾಪ್ಟರ್ ವೈಸ್ ತೆಗೀರಿ ಅಂತೇಳಿ. ಈ ಒಂದು ವಿಡಿಯೋದಲ್ಲಿ ಆ ಪ್ರಯತ್ನ ಮಾಡಿದ್ದೀವಿ. ತುಂಬ ಆಳವಾಗಿ ಪ್ರಶ್ನೆಗಳನ್ನು ತೆಗೆದಿದ್ದೀವಿ ಮತ್ತು ಸಂವಿಧಾನ ರಚನೆಯ ಪೂರ್ವ ಮತ್ತು ಸಂವಿಧಾನ ರಚನೆಯ ಪ್ರಾರಂಭದ ಹೆಚ್ಚು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 1892ರ ಕಾಯ್ದೆಯು ಭಾರತೀಯರಿಗೆ ಯಾವ ವಿಷಯಕ್ಕೆ ಅವಕಾಶವನ್ನು ನೀಡಿತು? 1892ರ ಒಂದು ಬ್ರಿಟಿಷ್ ಸರ್ಕಾರದ ಕಾಯ್ದೆ ಹಣಕಾಸಿನ ಮಸೂದೆಗಳ ಮೇಲೆ ಮಾತನಾಡೋದಕ್ಕೆ ಭಾರತೀಯರಿಗೆ ಅವಕಾಶ ಕೊಡ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭೆಗಳು ಸ್ಥಾಪನೆಯಾಗಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಬಿ, 1906. 1906ರಲ್ಲಿ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭೆಗಳ ಸ್ಥಾಪನೆಯಾಗುತ್ತೆ. ಮಾರ್ಲೆ ಮಿಂಟೋ ಸುಧಾರಣೆ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಡಿ, 1909. 1909ರಲ್ಲಿ ಮಾರ್ಲೆ ಮಿಂಟೋ ಆ್ಯಕ್ಟ್ ಹಾಗೂ 1919ರಲ್ಲಿ ಮಾಂಟೆಗೊ ಚಲಮ್ಸ್ಫೋರ್ಡ್ ಆ್ಯಕ್ಟ್ಗಳು ಬಂದಿದ್ದಾವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ರಾಜಕೀಯ ಅಧಿಕಾರ ನೀಡಿದ್ದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಯಲ್ ಚಾರ್ಟರ್ಗಳು. ರಾಯಲ್ ಚಾರ್ಟರ್ಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ರಾಜಕೀಯ ಅಧಿಕಾರವನ್ನು ನೀಡಿತು. ಇದನ್ನು ನೀಡಿದ್ದು ಇಂಗ್ಲೆಂಡ್ನ ಸರ್ಕಾರ, ಇಂಗ್ಲೆಂಡ್ ಗೌರ್ಮೆಂಟ್ ಆಗಿದೆ. ನೆಕ್ಸ್ಟ್ ಕ್ವಶನ್: ಕೇಂದ್ರದಲ್ಲಿ ದ್ವಿಸದನ ಪದ್ಧತಿಯನ್ನು ಜಾರಿಗೆ ತಂದ ಕಾಯ್ದೆ ಯಾವುದು? ಸರಿಯಾದ ಉತ್ತರ 1919ರ ಕಾಯ್ದೆ. ಇದು ಕೇಂದ್ರದಲ್ಲಿ ದ್ವಿಸದನ ಪದ್ಧತಿಯನ್ನು ಜಾರಿಗೆ ತಂತು. ವೆರಿ ಇಂಪಾರ್ಟೆಂಟ್ ಕ್ವಶನ್, ತುಂಬ ಸರಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್: ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಇದ್ದ ವರ್ಷ ಯಾವುದು? ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಇತ್ತು ಅಂತೇಳಿ? ಸರಿಯಾದ ಉತ್ತರ 1920ರಿಂದ 1937. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರದ ಕಾರ್ಯನಿರ್ವಹಣೆಯ ವರದಿಯನ್ನು ಒಪ್ಪಿಸೋಕೆ ಬ್ರಿಟಿಷ್ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ. ಆ ಸಮಿತಿಯ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಸಿ, ಅಲೆಕ್ಸಾಂಡರ್ ಮುದಿಮನ್ ಸಮಿತಿ. ಈ ಅಲೆಕ್ಸಾಂಡರ್ ಮುದಿಮನ್ ಸಮಿತಿ ಇದೆಯಲ್ಲ, ಇದು ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರದ ಕಾರ್ಯನಿರ್ವಹಣೆಯ ವರದಿಯನ್ನು ಒಪ್ಪಿಸಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬ್ರಿಟಿಷ್ ಆಡಳಿತದಲ್ಲಿ ವೈಸರಾಯ್ಗೆ ಮೊದಲು ಏನೆಂದು ಕರೆಯುತ್ತಿದ್ದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಗವರ್ನರ್ ಜನರಲ್ ಅಂತೇಳಿ ಕರಿತಾ ಇದ್ರು. ಭಾರತದ ರಾಜಧಾನಿಯನ್ನು ಹಳೆ ದೆಹಲಿಯಿಂದ ನವದೆಹಲಿಗೆ ಅಂದರೆ ಹೊಸ ದೆಹಲಿಗೆ ವರ್ಗಾವಣೆ ಮಾಡಿದ ವರ್ಷ ಯಾವುದು? ಸರಿಯಾದ ಉತ್ತರ 1931. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ. ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆಡಳಿತದ ಸುಧಾರಣೆಗಾಗಿ 1927ರಲ್ಲಿ ನೇಮಕ ಮಾಡಲಾದ ಕಮಿಷನ್ ಯಾವುದು? ಸರಿಯಾದ ಉತ್ತರ ಸೈಮನ್ ಕಮಿಷನ್. ಸೈಮನ್ ಕಮಿಷನ್ನ 1927ರಲ್ಲಿ ಭಾರತದಲ್ಲಿ ಆಡಳಿತದ ಸುಧಾರಣೆ ಮಾಡೋದಕ್ಕೆ ನೇಮಕ ಮಾಡಲಾಯಿತು. ಮೊದಲ ದುಂಡು ಮೇಜಿನಲ್ಲಿ ಭಾಗವಹಿಸಿದ ಯಾರು ಸ್ವಾತಂತ್ರ್ಯ ಭಾರತದ ಗುರಿ ಅಂತೇಳಿ ಹೇಳಿದರು? ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ತಿರಸ್ಕರಿಸಿದ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಏನನ್ನು ಪ್ರಕಟಿಸಿತು, ಏನನ್ನು ಕೊಡ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, ಕಮ್ಯುನಲ್ ಅವಾರ್ಡ್. ಇದರ ಪ್ರಕಾರ ಧರ್ಮಾಧಾರಿತವಾದಂಥ ಶಾಸಕಾಂಗಗಳನ್ನು ಅಂದರೆ ಕ್ಷೇತ್ರಗಳನ್ನು ಮೀಸಲು ಮಾಡಲಾಯಿತು. ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆದ ಒಪ್ಪಂದ ಯಾವುದು? ತುಂಬ ಸರಿ ಕೇಳಿರುವ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಪೂನಾ ಒಪ್ಪಂದ. 1932ರಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಪೂನಾ ಒಪ್ಪಂದ ಆಯಿತು. ಕೆಳಗಿನ ಯಾವ ದುಂಡು ಮೇಜಿನ ಪರಿಷತ್ತಿನಲ್ಲಿ ಕಾಂಗ್ರೆಸ್ ಭಾಗವಹಿಸಲಿಲ್ಲ? ಸರಿಯಾದ ಉತ್ತರ 3ನೇ ದುಂಡು ಮೇಜಿನ ಪರಿಷತ್ತಲ್ಲಿ ಕಾಂಗ್ರೆಸ್ ಭಾಗವಹಿಸಲಿಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಬ್ರಿಟಿಷ್ ಇಂಡಿಯಾ ಮತ್ತು ದೇಶೀಯ ಸಂಸ್ಥಾನ ಒಳಗೊಂಡ ಸಂಯುಕ್ತ ಪದ್ಧತಿ ಸ್ಥಾಪಿಸಲು ಅವಕಾಶ ನೀಡಿದ ಕಾಯ್ದೆ ಯಾವುದು? ಸರಿಯಾದ ಉತ್ತರ 1935ರ ಕಾಯ್ದೆ. ಇದಕ್ಕೆ 1935ರ ಭಾರತ ಸರ್ಕಾರ ಕಾಯ್ದೆ ಅಂತೇಳಿ ಕೂಡ ಕರೀತಾರೆ. ಈ ಕಾಯ್ದೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ಇಂಡಿಯಾ ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ಸಂಯುಕ್ತ ಪದ್ಧತಿಯನ್ನು ಸ್ಥಾಪಿಸಲು ಅವಕಾಶ ಮಾಡಲಾಯಿತು. 1927ರಲ್ಲಿ ಬ್ರಿಟಿಷ್ ಸರ್ಕಾರ ತನ್ನ ಮತ್ತು ದೇಶೀಯ ಸಂಸ್ಥಾನಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡೋಕ್ಕೆ ಒಂದು ಸಮಿತಿಯನ್ನು ನೇಮಿಸಿತು. ಈ ಸಮಿತಿಯ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ಬಟ್ಲರ್ ಸಮಿತಿ. ನೆಕ್ಸ್ಟ್ ಕ್ವಶನ್. ಭಾರತ ಭಾರತೀಯರಿಗೆ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ವಾಮಿ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದರು ಅನ್ನುವಂಥ ವ್ಯಕ್ತಿ ಕೂಡ ಇರ್ತಾರೆ ಇತಿಹಾಸದಲ್ಲಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಲ್ಲಿ ಕನ್ಫ್ಯೂಸನ್ ಆಗುವಂಥ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸ್ವಾಮಿ ದಯಾನಂದ ಸರಸ್ವತಿಯವರು ಭಾರತೀಯರಿಗೆ ಎನ್ನುವಂಥ ಘೋಷಣೆಯನ್ನು ನೀಡಿದರು. ಯಾವ ವರ್ಷದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ವಿಮೋಚನಾ ದಿನಕ್ಕೆ ಕರೆ ಕೊಟ್ಟರು? ಸರಿಯಾದ ಉತ್ತರ 1939. 1939ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ವಿಮೋಚನಾ ದಿನಕ್ಕೆ ಒಂದು ಕರೆಯನ್ನು ಕೊಟ್ಟರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಎಷ್ಟರಲ್ಲಿ ಬಂದಿತು? ಸರಿಯಾದ ಉತ್ತರ 1942ರಲ್ಲಿ ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂತು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಯಾವ ಅಧಿವೇಶನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಅಂಗೀಕರಿಸಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಮುಂಬೈ ಅಧಿವೇಶನ. ಮುಂಬೈ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿಗೆ ಒಂದು ಅಂಗೀಕಾರವನ್ನು ಮಾಡಿತು ಮತ್ತು ಈ ಚಳುವಳಿ ಮಾಡಬೇಕಂತೇಳಿ ನಿರ್ಧಾರ ತೆಗೆದುಕೊಳ್ತು. ಮಾಡು ಇಲ್ಲವೇ ಮಡಿ ಎಂಬಂಥ ಘೋಷಣೆಯನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾತ್ಮ ಗಾಂಧೀಜಿ. 1945ರಲ್ಲಿ ಬ್ರಿಟಿಷ್ ಸರ್ಕಾರ ನೀಡಿದ ಯೋಜನೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ವೆವೆಲ್ ಯೋಜನೆ. ವೆರಿ ಇಂಪಾರ್ಟೆಂಟ್. 1945ರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ವೆವೆಲ್ ಯೋಜನೆಯನ್ನು ನೀಡಿತು. ಕ್ಯಾಬಿನೆಟ್ ನಿಯೋಗ ಈ ಕೆಳಗಿನ ಯಾರನ್ನು ಒಳಗೊಂಡಿರಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೌಂಟ್ ಬ್ಯಾಟರನ್ನು ಒಳಗೊಂಡಿರಲಿಲ್ಲ. ಕ್ಯಾಬಿನೆಟ್ ನಿಯೋಗದಲ್ಲಿ 3 ಜನ ಸದಸ್ಯರಿದ್ದರು. ಲಾರ್ಡ್ ಪೆಥಿಕಲ್ ಲಾರೆನ್ಸ್, ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಮತ್ತು ಎ ವಿ ಅಲೆಕ್ಸಾಂಡರ್. ಸೊ ಯಾರು ಇರಲಿಲ್ಲ ಕೇಳಿದ್ರೆ ಮೌಂಟ್ ಬ್ಯಾಟನ್ ಇರಲಿಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಯಾಬಿನೆಟ್ ಆಯೋಗ ಭಾರತದಲ್ಲಿ ಎಷ್ಟು ವಾರಗಳ ಕಾಲ ರಾಜಕೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಡಿ, 7 ವಾರಗಳ ಕಾಲ ಈ ಒಂದು ಚರ್ಚೆಯನ್ನು ಮಾಡಿತು. ಕ್ಯಾಬಿನೆಟ್ ಆಯೋಗ ತನ್ನ ಯೋಜನೆ ರೂಪಿಸಿದ್ದು ಯಾವಾಗ? ಸರಿಯಾದ ಉತ್ತರ 1946. 1946ರಲ್ಲಿ ಕ್ಯಾಬಿನೆಟ್ ಆಯೋಗ ತನ್ನ ಯೋಜನೆಯನ್ನು ರೂಪಿಸಿತು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಮುಸ್ಲಿಂ ಲೀಗ್ ನೇರ ಕಾರ್ಯಾಚರಣೆಯ ದಿನವನ್ನು ಆಚರಿಸಿದ್ದು ಯಾವಾಗ? ಸರಿಯಾದ ಉತ್ತರ ಮುಸ್ಲಿಂ ಲೀಗ್ 1946 ಆಗಸ್ಟ್ 16ರಂದು ನೇರ ಕಾರ್ಯಾಚರಣೆಯ ದಿನವನ್ನು ಆಚರಿಸಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ವೆರಿ ಇಂಪಾರ್ಟೆಂಟ್. ಇದೇ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನೋಡಿ. ಏನು ಕೇಳಿದ್ರೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಅಂತೇಳಿ. ಅವಾಗ ನಾವು ಸಿ ರಾಜಗೋಪಾಲಾಚಾರ್ಯ ಅಂತೇಳಿ ಉತ್ತರ ಹೇಳಬೇಕಾಗತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 30ನೇ ಪ್ರಶ್ನೆ ಇರ್ತಿದೆ. 1946 ಜುಲೈನಲ್ಲಿ ಸಂವಿಧಾನ ರಚನಾ ಸಮಿತಿಗೆ ಯಾವ ನಿಯೋಗದ ಶಿಫಾರಸಿನ ಮೇಲೆ ಚುನಾವಣೆಗಳು ನಡೀತು? ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ಯಾಬಿನೆಟ್ ನಿಯೋಗದ ಒಂದು ಶಿಫಾರಸಿನ ಮೇಲೆ ಚುನಾವಣೆಗಳು ನಡೀತು. ನೆಕ್ಸ್ಟ್ ಕ್ವಶನ್. ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಸಚ್ಚಿದಾನಂದ ಸಿನ್ಹಾ. ತುಂಬ ಸರಿ ಕೇಳಿದ್ದಾರೆ. ಈ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಅಂದರೆ ಕಾಯಂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಬಾಬು ರಾಜೇಂದ್ರ ಪ್ರಸಾದ್. ಈ ಅಂಶ ಕೂಡ ಗೊತ್ತಿರಲಿ. ಕೆಳಗಿನ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಸದಸ್ಯರಾಗಿ ಇರಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಯಶೋಧರ ದಾಸಪ್ಪ. ಇವರು ಸದಸ್ಯರಾಗಿರಲಿಲ್ಲ. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂಥ ಪ್ರಮುಖ ಮಹಿಳಾ ಸದಸ್ಯರು ಶ್ರೀಮತಿ ಹನ್ಸ್ಮೇತಾ, ಶ್ರೀಮತಿ ಸುಚೇತಾ ಕೃಪ್ಲಾನಿ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್. ಈ ಅಂಶ ಕೂಡ ಗೊತ್ತಿರಲಿ. ಸಂವಿಧಾನವನ್ನು ಅಂಗೀಕರಿಸಿದ್ದು ಯಾವಾಗ? ಸರಿಯಾದ ಉತ್ತರ 1949 ನವೆಂಬರ್ 26. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
ಭಾರತ ದೇಶ ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ್ದು ಯಾವಾಗ? ಸರಿಯಾದ ಉತ್ತರ 1947 ಜುಲೈ 22. ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತೇಳಿ ಕರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, KM ಮುನ್ಷಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಂವಿಧಾನದ ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳು ಕಂಡುಬರುತ್ತೆ. ಸಂವಿಧಾನದ ಎಷ್ಟನೇ ತಿದ್ದುಪಡಿಯಲ್ಲಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನ ಪಟ್ಟಿಯಿಂದ ತೆಗೆದುಹಾಕಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, 44ನೇ ತಿದ್ದುಪಡಿಯಲ್ಲಿ. ಅಂದರೆ ಸ್ವಾತಂತ್ರ್ಯ ಬಂದಾಗ, ಅಂದರೆ ಸಂವಿಧಾನ ರಚನೆ ಆದಾಗ ಆಸ್ತಿ ಹಕ್ಕು ಮೂಲಭೂತ ಹಕ್ಕಿನ ಪಟ್ಟಿಯಲ್ಲಿ ಇತ್ತು. 44ನೇ ತಿದ್ದುಪಡಿಯಲ್ಲಿ ಅದನ್ನು ತೆಗೆದುಹಾಕಿದ್ರು. ಪೌರತ್ವ ಕಾನೂನು ಅಂಗೀಕರಿಸಿದ್ದು ಎಷ್ಟರಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಬಿ, 1955ರಲ್ಲಿ. ವಿದೇಶದಲ್ಲಿ ವಾಸಿಸುವ ಭಾರತೀಯ ಮೂಲದವರಿಗೆ ದ್ವಿಪೌರತ್ವ ನೀಡಲು ಸಂವಿಧಾನ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತಂತು. ಎಷ್ಟರಲ್ಲಿ ತಂತು ಅಂತೇಳಿ? ಸರಿಯಾದ ಉತ್ತರ 2003 ಡಿಸೆಂಬರ್ 23ರಲ್ಲಿ ತಂತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ್ವಿಪೌರತ್ವ ಕಾಯ್ದೆಯ ಪ್ರಕಾರ ಎಷ್ಟು ದೇಶದಲ್ಲಿರುವ ಭಾರತೀಯ ಮೂಲದವರು ಈ ದ್ವಿಪೌರತ್ವ ಪಡೆಯಲು ಅರ್ಹರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, 16 ದೇಶಗಳಲ್ಲಿರುವ ಭಾರತೀಯ ಮೂಲದವರು ದ್ವಿಪೌರತ್ವದ ಒಂದು ಕಾನೂನಿನ ಮೂಲಕ, ಕಾಯ್ದೆಯ ಮೂಲಕ ಭಾರತೀಯ ಪೌರತ್ವ ಪಡೆಯಬಹುದು. 352ನೇ ವಿಧಿ ಯಾವ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ? ಸರಿಯಾದ ಉತ್ತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ 360ನೇ ವಿಧಿ. 360 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 360ನೇ ವಿಧಿ ಇದಲ್ಲ, ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುತ್ತೆ. ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ನೋಡಿ, ಇದುವರೆಗೂ ಘೋಷಿಸಿಲ್ಲ. ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಭಾರತದಲ್ಲಿ ಒಂದು ಸಾರಿ ಕೂಡ ಘೋಷಣೆ ಮಾಡಲಾಗಿಲ್ಲ. ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ? ಸಂವಿಧಾನದ ನೋಡಿ 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ 326ನೇ ವಿಧಿ ಪ್ರಕಾರ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಈ ಹಿಂದೆ ಸಂವಿಧಾನದ ಎಷ್ಟನೇ ವಿಧಿ ಅನ್ವಯ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ, ಸಂವಿಧಾನದ 370ನೇ ವಿಧಿ ಪ್ರಕಾರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು JVP ಸಮಿತಿಯಲ್ಲಿ ಇರಲಿಲ್ಲ? ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಖಲೆ ಇರಲಿಲ್ಲ. JVP ಸಮಿತಿ ಅಂದರೆ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. ಸೊ ಯಾರು ಇರಲಿಲ್ಲ ಕೇಳಿದ್ರೆ ಗೋಖಲೆ ಇರಲಿಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾಷೆಯ ಆಧಾರದ ಮೇಲೆ ಪ್ರಥಮ ಬಾರಿಗೆ ಜಾರಿಗೆ ಬಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಆಂಧ್ರ ಪ್ರದೇಶ್. ಇದು ಭಾಷೆಯ ಆಧಾರದ ಮೇಲೆ ಮೊಟ್ಟ ಮೊದಲಿಗೆ ಜಾರಿಗೆ ಬಂದಂಥ ಒಂದು ರಾಜ್ಯ ಆಗಿದೆ. ಭಾರತದಲ್ಲಿ 28ನೇ ರಾಜ್ಯವಾಗಿ ಉದಯಗೊಂಡ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಜಾರ್ಖಂಡ್. 29ನೇ ರಾಜ್ಯವಾಗಿ ಜಾರಿಗೆ ಬಂದಿದ್ದು ತೆಲಂಗಾಣ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ರಾಷ್ಟ್ರೀಯ ಏಕತಾ ಮಂಡಳಿ ರಚನೆಯಾಗಿದ್ದು ಯಾವಾಗ? ಸರಿಯಾದ ಉತ್ತರ 1961. ರಾಷ್ಟ್ರೀಯ ಏಕತಾ ಮಂಡಳಿ 1961ರಲ್ಲಿ ರಚನೆ ಆಯಿತು. ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ಹಿಂದಿ ಕೇಂದ್ರ ಸರ್ಕಾರದ ಅಧಿಕೃತ ಭಾಷೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 343/1ನೇ ವಿಧಿ ಪ್ರಕಾರ ಹಿಂದಿ ಇದೆಯಲ್ಲ, ಇದು ಕೇಂದ್ರ ಸರ್ಕಾರದ ಅಧಿಕೃತ ಭಾಷೆಯಾಗಿದೆ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ಪ್ರತ್ಯೇಕವಾದ ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ. ತುಂಬ ಇಂಪಾರ್ಟೆಂಟ್ ಆಗಿರೋ ಪ್ಲೇಲಿಸ್ಟ್ ಆಗಿದ್ದು ಆ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋದಲ್ಲಿ 3 ಭಾಗಗಳನ್ನು ನೋಡ್ತೀವಿ. ಇದುವರೆಗೆ ನಾವು 50 ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ವಿ. ಇನ್ನು 25 ಪ್ರಶ್ನೆಯ 2 ಪಾರ್ಟನ್ನು 2 ಸೆಷನ್ನ ನೋಡ್ತಾ ಹೋಗ್ತೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಇದರಲ್ಲಿ ನೋಡಿ, ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತು ಎಷ್ಟು ಸ್ಥಾನಗಳನ್ನು ಒಳಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 75 ಸ್ಥಾನಗಳನ್ನು ಒಳಗೊಂಡಿದೆ ಕರ್ನಾಟಕದ ವಿಧಾನ ಪರಿಷತ್ತು.
ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ? ಸರಿಯಾದ ಉತ್ತರ ನವೆಂಬರ್ 1, 1956. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಹೈದರಾಬಾದ್ ಕರ್ನಾಟಕದ ಭಾಗದ ಜನರಿಗೆ ವಿಶೇಷವಾಗಿ ಜಾರಿಗೆ ತರಲಾದ 371J ಆರ್ಟಿಕಲ್ ಇದೆಯಲ್ಲ, ಇದು ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಸಚಿವರಿಗೆ ಹಂಚಿಕೆ ಮಾಡೋರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಧಾನಮಂತ್ರಿಗಳು. ಯಾವ ರೀತಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಹಂಚಿಕೆ ಮಾಡ್ತಾರೋ ಆ ರೀತಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಹಂಚಿಕೆ ಮಾಡ್ತಾರೆ. ಭಾರತ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಧ್ವನಿತವಾಗಿದೆ? ಸರಿಯಾದ ಉತ್ತರ ಆರ್ಟಿಕಲ್ 19ನೇ ವಿಧಿ ಇದೆಯಲ್ಲ, ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು ಕೊಡುವಂಥ ಒಂದು ವಿಧಿಯಾಗಿದೆ. USA ರಾಷ್ಟ್ರದ ಸಂಸತ್ತನ್ನು ಈ ಕೆಳಕಂಡ ರೀತಿಯಲ್ಲಿ ಕರಿತೀವಿ. ಅಮೇರಿಕದ ಸಂಸತ್ತನ್ನು ಏನಂತ ಕರಿತೀವಿ ಅಂತೇಳಿ? ಸರಿಯಾದ ಉತ್ತರ ಕಾಂಗ್ರೆಸ್ ಅಂತೇಳಿ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಜಪಾನ್ನ ಸಂಸತ್ತನ್ನು ಡಯಟ್ ಅಂತೇಳಿ ಕರೀತಾರೆ. ಇದು ಗೊತ್ತಿರಲಿ. ಭಾರತದ ಸಂಸತ್ತು ಈ ಕೆಳಕಂಡ ಏನನ್ನ ಒಳಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ ಮೂರನ್ನೂ ಕೂಡ ಭಾರತದ ಪಾರ್ಲಿಮೆಂಟ್ ಒಳಗೊಂಡಿದೆ. ಗ್ರಾಮ ಪಂಚಾಯತಿಯ ಚುನಾವಣೆಗಳನ್ನು ನಿರ್ವಹಿಸುವವರು ಯಾರು? ಸರಿಯಾದ ಉತ್ತರ ರಾಜ್ಯ ಚುನಾವಣಾ ಆಯೋಗ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಸಂವಿಧಾನದ 7ನೇ ಅನುಚ್ಛೇದದ ಪ್ರಕಾರ ಪೊಲೀಸ್ ಎಂಬ ಪದ ಯಾವ ಪಟ್ಟಿಯಲ್ಲಿದೆ? ಸರಿಯಾದ ಉತ್ತರ ಸ್ಟೇಟ್ ಅಥವಾ ರಾಜ್ಯ ಪಟ್ಟಿಯಲ್ಲಿದೆ. ಇಂಡಿಯಾ ಅಂದರೆ ಭಾರತ ಈ ಕೆಳಕಂಡವುಗಳ ಒಕ್ಕೂಟವಾಗಿದೆ. ಸರಿಯಾದ ಉತ್ತರ ರಾಜ್ಯಗಳ ಒಕ್ಕೂಟವಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಸಂವಿಧಾನವನ್ನು ಸ್ವೀಕರಿಸಿದ ದಿನ ಎಷ್ಟು? ಸರಿಯಾದ ಉತ್ತರ 26ನೇ ನವೆಂಬರ್ 1949. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟ ವ್ಯಾಜ್ಯಗಳನ್ನು ಬಗೆಹರಿಸೋದು ಯಾವುದು? ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತೀಯ ಒಕ್ಕೂಟದ ಹೊಸ ರಾಜ್ಯವನ್ನು ಸೇರಿಸಲು ಸಂವಿಧಾನದ ಈ ಕೆಳಗಿನ ಯಾವ ಅನುಸೂಚಿಗೆ ತಿದ್ದುಪಡಿ ಮಾಡಲೇಬೇಕಾಗುತ್ತೆ? ಸರಿಯಾದ ಉತ್ತರ 1ನೇ ಅನುಸೂಚಿಗೆ. ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಹೊಸ ರಾಜ್ಯ ಸೇರಿಸೋದಿರ್ಬೋದು ಅಥವಾ ಹೊಸ ರಾಜ್ಯವನ್ನು ಸೃಷ್ಟಿಸೋದಿರ್ಬೋದು, 1ನೇ ಒಂದು ಅನುಸೂಚಿಗೆ ತಿದ್ದುಪಡಿ ಮಾಡಬೇಕಾಗತ್ತೆ. ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಹೊರಡಿಸುವ ರಿಟ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಹೇಬಿಯಸ್ ಕಾರ್ಪಸ್. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವೇತನವನ್ನು ಇದರಿಂದ ಸಂದಾಯ ಮಾಡಬೇಕಾಗತ್ತೆ. ಸರಿಯಾದ ಉತ್ತರ ಸಂಚಿತ ನಿಧಿಯಿಂದ ಕೊಡ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವೇತನವನ್ನು. ಪಂಚಾಯತ್ ರಾಜ್ ಎಂಬುದು ಡ್ಯಾಶ್ನ ಒಂದು ವ್ಯವಸ್ಥೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರಾಮೀಣ ಸ್ಥಳೀಯ ಸ್ವಯಂ ಆಡಳಿತದ ಒಂದು ವ್ಯವಸ್ಥೆಯಾಗಿದೆ. ಒಂದು ಆಡಳಿತದ ವಿಕೇಂದ್ರೀಕರಣವನ್ನು ನಾವು ಇಲ್ಲಿ ನೋಡ್ತೀವಿ. ಕೆಳಗಿನ ಯಾವ ಸಂವಿಧಾನದ ಭಾಗ ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸೋಕ್ಕೆ ಬರೋದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅಥವಾ ಪ್ರತಿಭಾ ಪಾಟೀಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶದ ಉಚ್ಚ ನ್ಯಾಯಾಲಯ ಎಲ್ಲಿದೆ? ಸರಿಯಾದ ಉತ್ತರ ಅಲಹಾಬಾದ್ನಲ್ಲಿದೆ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. 1 ರೂಪಾಯಿಯ ಕರೆನ್ಸಿ ನೋಟಿನ ಮೇಲೆ ಯಾರ ಸಹಿ ಇರುತ್ತೆ? ತುಂಬ ಸರಿ ಕೇಳಿದರೆ ಈ ಪ್ರಶ್ನೆ. ಕೇಂದ್ರದ ಹಣಕಾಸು ಕಾರ್ಯದರ್ಶಿಯ ಸಹಿ ಇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿಯ ಗರಿಷ್ಠ ವಯಸ್ಸು ಎಷ್ಟು? ಸರಿಯಾದ ಉತ್ತರ 65 ವರ್ಷ. ಭಾರತದ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶ ಇದೆಯಾ? ಹೌದು, ಇಲ್ಲ, ತುರ್ತು ಪರಿಸ್ಥಿತಿಯಲ್ಲಿದೆ, ಹಣಕಾಸಿನ ತುರ್ತು ಪರಿಸ್ಥಿತಿಯಲ್ಲಿದೆ ಅಂತ ಹೇಳುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲ. ಭಾರತ ಸಂವಿಧಾನ ಯಾವುದೇ ರೀತಿಯ ಉಪ ಪ್ರಧಾನಮಂತ್ರಿಯ ಹುದ್ದೆಗೆ ಅವಕಾಶವನ್ನು ಕೊಟ್ಟಿಲ್ಲ. ರಾಷ್ಟ್ರೀಯ ಜಾಗೃತ ಮಂಡಳಿಯ ಅಧ್ಯಕ್ಷರಾರು? ಸರಿಯಾದ ಉತ್ತರ ಪ್ರಧಾನಮಂತ್ರಿಗಳು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಭಾರತದ ಯಾವ ಪ್ರಧಾನಮಂತ್ರಿ ಸಂಸತ್ತನ್ನು ಎದುರಿಸಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಚರಣ್ ಸಿಂಗ್. ಚರಣ್ ಸಿಂಗ್ ಅವರು ಸಂಸತ್ತನ್ನು ಒಂದು ಬಾರಿ ಕೂಡ ಎದುರಿಸಲಿಲ್ಲ. ನೆಕ್ಸ್ಟ್ ಕ್ವಶನ್. ಭಾರತದ ಉಪರಾಷ್ಟ್ರಪತಿಗಳು ಒಂದು ಅವಧಿಗೆ ಎಷ್ಟು ವರ್ಷದವರೆಗೆ ಅಧಿಕಾರದಲ್ಲಿ ಇರ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, 5 ವರ್ಷದವರೆಗೆ ಅಧಿಕಾರದಲ್ಲಿ ಇರ್ತಾರೆ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ಪ್ರತ್ಯೇಕವಾದ ಮತ್ತು ಸ್ಪೆಷಲ್ ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀವಿ. ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆಸ್ತಿಯ ಹಕ್ಕು ಇದೆಯಲ್ಲ, ಇದು ಯಾವ ರೀತಿಯ ಹಕ್ಕಾಗಿದೆ? ಆಸ್ತಿಯ ಹಕ್ಕು ಪ್ರಸ್ತುತ ಒಂದು ಕಾನೂನಿನ ಹಕ್ಕಾಗಿದೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ರೀತಿಯ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ಕೊಡುವಂತಿಲ್ಲ. ಇದಕ್ಕೆ ಏನಂತೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ದ್ವಯಗಂಡಾಂತರ ಅಥವಾ ಡಬಲ್ ಜಿಯೋಪಾರ್ಡಿ ಅಂತೇಳಿ ಕರೀತಾರೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಹೇಬಿಯಸ್ ಕಾರ್ಪಸ್ ರಿಟ್ ಅಂದರೆ ಏನು? ಸರಿಯಾದ ಉತ್ತರ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದು ಮತ್ತು 24 ಗಂಟೆ ಒಳಗೆ. ಮ್ಯಾಂಡಮಸ್ ರಿಟ್ ಹೊರಡಿಸೋದು ಈ ಕಾರಣದಿಂದಾಗಿ. ಸರಿಯಾದ ಉತ್ತರ ಸಾರ್ವಜನಿಕ ಸೇವೆಗಳ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರೆ ಮ್ಯಾಂಡಮಸ್ ರಿಟ್ಟನ್ನು ಹೊರಡಿಸ್ತಾರೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಕಲ್ಪನೆಯ ನಡವಳಿಯನ್ನು ಮುಂದಿಟ್ಟವರು ಯಾರು? ಸರಿಯಾದ ಉತ್ತರ ಸ್ವರಾಜ್ ಬಿಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾರ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಖಾಸಗಿ ವ್ಯಕ್ತಿಗಳ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದ ಪುನರ್ ವಿಮರ್ಶನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ನ್ಯಾಯಮೂರ್ತಿ MN ವೆಂಕಟಾಚಲಯ್ಯ. ಇವರು ಸಂವಿಧಾನದ ಪುನರ್ ವಿಮರ್ಶನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಂವಿಧಾನ ವಿಶೇಷ ಅಧಿಕಾರ ನೀಡಿರುವುದು ಯಾರಿಗೆ? ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ಗೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಎಷ್ಟು ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಅಥವಾ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು? ಸರಿಯಾದ ಉತ್ತರ ಆಪ್ಷನ್ ಸಿ, 24 ಗಂಟೆ ಒಳಗೆ. ಇದನ್ನು ಹೇಳುವಂಥ ರಿಟ್ ಯಾವುದು ಕೇಳಿದ್ರೆ ಹೇಬಿಯಸ್ ಕಾರ್ಪಸ್. ನೆಕ್ಸ್ಟ್ ಕ್ವಶನ್. ಕಾನೂನಿನ ಎದುರು ಸಮಾನತೆ ಅನುಚ್ಛೇದ 14 ಖಾತ್ರಿಪಡಿಸೋದೇನು? ಸರಿಯಾದ ಉತ್ತರ ಎಲ್ಲ ವ್ಯಕ್ತಿಗಳಿಗೆ ಕಾನೂನಿನ ಮುಂದೆ ಸಮಾನತೆಯನ್ನು ಖಾತ್ರಿಪಡಿಸುತ್ತೆ. ಆ್ಯಕ್ಟ್ 14, ವಿಧಿ 14. ಸಂವಿಧಾನದ 3ನೇ ಭಾಗದ ಈ ಕೆಳಕಂಡ ಯಾವುದರ ಉಲ್ಲಂಘನೆ ಆದಾಗ ಸರ್ವೋಚ್ಚ ನ್ಯಾಯಾಲಯದ ನೆರವು ಪಡೆಯಬಹುದು? ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ನಾವು ಸುಪ್ರೀಂ ಕೋರ್ಟ್ನ ನೆರವನ್ನು ಪಡೆಯಬಹುದಾಗಿದೆ. ಅಧೀನ ನ್ಯಾಯಾಲಯ ನಿರ್ದಿಷ್ಟ ವಿಷಯಗಳಲ್ಲಿ ಅಧಿಕಾರ ವ್ಯಾಪ್ತಿಯನ್ನು ಮೀರಿದಾಗ ಉಚ್ಚ ನ್ಯಾಯಾಲಯ ಆದೇಶಿಸುವ ರಿಟ್ ಯಾವುದು? ಸರಿಯಾದ ಉತ್ತರ ಸರ್ಶಿಯೋರರಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಅನುಚ್ಛೇದ 30ರ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿರುವುದು ಯಾರಿಗೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅನುಚ್ಛೇದ 30ರ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ಮಾಡಿಕೊಡಲಾಗಿದೆ. ಒಬ್ಬ ಆರೋಪಿಗೆ ಆತನ ಬಂಧನದ ಕಾರಣ ತಿಳಿಸುವುದು ಏನಿದು ಕೇಳಿದ್ರೆ ಇದೊಂದು ಶಾಸನಬದ್ಧವಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಮೂಲ ರಚನೆಯನ್ನು ಸಂಸತ್ತು ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿಲ್ಲ ಎಂದು ಆದೇಶಿಸಿದ್ದು ಯಾವ ಪ್ರಕರಣದಲ್ಲಿ? ಸುಪ್ರೀಂ ಕೋರ್ಟ್ ನೋಡಿ, ಕೇಶವಾನಂದ ಭಾರತಿ ಮತ್ತು ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಸಂವಿಧಾನದ ಮೂಲ ರಚನೆಯನ್ನು ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತೇಳಿ ಹೇಳ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಧಾನಸಭಾ ಸದಸ್ಯನಾಗಲು ಇರುವ ಕನಿಷ್ಠ ವಯಸ್ಸೆಷ್ಟು? ಸರಿಯಾದ ಉತ್ತರ 25 ವರ್ಷ ವಯಸ್ಸಾಗಿರಬೇಕಾಗತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರಪತಿಯವರು ಸಂವಿಧಾನ ಅವಕಾಶ ಮಾಡಿಕೊಟ್ಟಿರುವ ಪ್ರಕಾರ ಯಾರನ್ನು ಪ್ರತಿನಿಧಿಸುವ 2 ಸದಸ್ಯರನ್ನು ಲೋಕಸಭೆಗೆ ನಾಮಕರಣ ಮಾಡ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಆಂಗ್ಲೋ ಇಂಡಿಯನ್ಸನ್ನು. BR ಅಂಬೇಡ್ಕರ್ ಅವರು ಸಂಸತ್ತಿಗೆ ಎಲ್ಲಿಂದ ಆಯ್ಕೆಯಾದರು? ಸರಿಯಾದ ಉತ್ತರ 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಂಬೆ ಪ್ರೆಸಿಡೆನ್ಸಿಯಿಂದ ಆಯ್ಕೆಯಾದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ? ಸರಿಯಾದ ಉತ್ತರ ಸಮುದಾಯ ಎನ್ನುವಂಥ ವರ್ಡ್ ಇದೆಯಲ್ಲ, ಇದು ಪ್ರಸ್ತಾವನೆಯಲ್ಲಿಲ್ಲ. ನ್ಯಾಯ, ಸ್ವತಂತ್ರ, ಸಮಾನತೆ ಎನ್ನುವಂಥ ಪದಗಳು ಇದ್ದಾವೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಸಂಗತಿ ಸಂವಿಧಾನದಲ್ಲಿ ಎಲ್ಲಿ ಉಲ್ಲೇಖಿತವಾಗಿದೆ? ಸರಿಯಾದ ಉತ್ತರ ಮಾರ್ಗದರ್ಶಿ ತತ್ವಗಳಲ್ಲಿ ಉಲ್ಲೇಖ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಮೆರಿಕದ ಅಧ್ಯಕ್ಷರ ಚುನಾವಣೆ ಎಷ್ಟು ವರ್ಷದ ನಂತರದಲ್ಲಿ, ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಯಾವ ವಯೋಮಾನದ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಉಚಿತವಾಗಿ ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ? ಸರಿಯಾದ ಉತ್ತರ 6ರಿಂದ 14 ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವುದು ಸರ್ಕಾರದ ಕರ್ತವ್ಯ ಆಗಿದೆ. ನ್ಯಾಯಾಲಯದ ರಿಟ್ಗಳಲ್ಲಿ ಅದರ ವ್ಯಾಪ್ತಿ ಕುರಿತಂತೆ ಕೆಳಗಿನ ಯಾವುದು ಅದರ ಅಡಿಯಲ್ಲಿ ಬರೋದಿಲ್ಲ? ಸರಿಯಾದ ಉತ್ತರ ಕೆಲಸದ ಹಕ್ಕು ಬರೋದಿಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 1976ರಲ್ಲಿ ಮಾಡಲಾದ 42ನೇ ತಿದ್ದುಪಡಿ ಭಾರತ ಸಂವಿಧಾನಕ್ಕೆ ಈ ಕೆಳಕಂಡ ಪದಗಳನ್ನು ಸೇರಿಸ್ತು. ಸರಿಯಾದ ಉತ್ತರ ಸಮಾಜವಾದಿ ಮತ್ತು ಜಾತ್ಯತೀತ ಎನ್ನುವಂಥ ಪದಗಳನ್ನು 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಸೇರಿಸಲಾಯಿತು. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಸಚ್ಚಿದಾನಂದ ಸಿನ್ಹಾ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಒಂದು ಪ್ರತ್ಯೇಕವಾದ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ. ಈ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.